ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತಹ ಒಂದೇ ಒಂದು ಹೇಳಿಕೆ ದೊಡ್ಡ ರಾಜಕೀಯ ಕ್ರಾಂತಿಗೆ ಎಡೆಮಾಡಿ ಕೊಡುತ್ತಾ ಅನ್ನುವಂಥ ಸಂಶಯ ಈಗ ಮೂಡ್ತಾ ಇದೆ. ಅದರ ಬೆನ್ನಲ್ಲೇ ಡಿಕೆಶಿ ಅವರ ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ ಆ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸೊ ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡುತ್ತಾ ಅನ್ನುವಂಥ ಪ್ರಶ್ನೆ ಈಗ ರಾಜಕೀಯ ವಲಯದಲ್ಲಿ ಉದ್ಭವವಾಗಿದೆ. ಇದರ ಕುರಿತಾಗಿ ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನಮ್ಮ ತಂದೆಯವರು ತಮ್ಮ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ಮುಂದೆ ಸತೀಶ್ ಜಾರಕಿಹೊಳಿ ನಮ್ಮನ್ನ ಮುನ್ನಡೆಸ್ತಾರೆ. ಪರೋಕ್ಷವಾಗಿ ಮುಂದಿನ ಸಿಎಂ ಎಂಬರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ. ನವೆಂಬರ್ ಕ್ರಾಂತಿ ಚರ್ಚೆ ನಡುವೆ ಸ್ಫೋಟಕ ಬೆಳವಣಿಗೆ. ಸಿದ್ದರಾಮಯ್ಯ ಬಳಿಕ ಮುಖ್ಯಮಂತ್ರಿ ಗಾದಿಗೇರ್ತಾರ ಜಾರಕಿಹೊಳಿ. ಕಾಂಗ್ರೆಸ್ನೊಳಗೆ ಸಂಚಲನ ಸೃಷ್ಟಿಸಿದ ಯತೀಂದ್ರ ಮಾತು. ಡಿಕೆ ಶಿವಕುಮಾರ್ ಸಂಕಲ್ಪ ಮಾಡಿದ ಬೆನ್ನಲ್ಲೇ ಹೊಸ ಆಟ. ಅಹಿಂದ ದಾಳ ಉರುಳಿಸಿದ ಯತೀಂದ್ರ ಸಿದ್ದರಾಮಯ್ಯ. ಇದು ತಿರುಗೇಟ, ರಾಜಕೀಯ ಚದುರಂಗದಾಟನ. ನವೆಂಬರ್ 20ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ. ಸರ್ಕಾರಕ್ಕೆ ಹೊಸ ಸ್ವರೂಪ ಕೊಡಲು ಚರ್ಚೆ ನಡೀತಾ ಇದೆ. ಮಹತ್ವ ಪಡೆದುಕೊಂಡ ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿಕೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುವುದು ನಿಶ್ಚಿತ. ನವೆಂಬರ್ ಕ್ರಾಂತಿ ಆಗುವುದು ಶತಸಿದ್ಧ ಎಂದ ಆರ್ ಅಶೋಕ್. ಕಾಂಗ್ರೆಸ್ ಪಕ್ಷ ಇರುತ್ತೋ ಹೋಗುತ್ತೋ ಅದೇ ಗ್ಯಾರಂಟಿ ಇಲ್ಲ ಅಂತ ವ್ಯಂಗ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.